ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆಯಾ ಅಥವಾ ನಿಮ್ಮ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡೋಣ. ಅವ್ರ ಮೇಲೆ ಏನ್ ಫೀಲಿಂಗ್ಸ್ ಇದೆ, ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ನಿಮಗೆ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ಸಿಚುವೇಶನ್ ಏನಿದೆ ಈಗ ಅಂತ ತಿಳಿಸ್ಕೊಡಿ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಒಂದು ಮನಸ್ಥಿತಿ ಇದೆ, ಬಟ್ ಅದು ಕಂಟ್ರೋಲಿಂಗ್ ಅಲ್ಲಿ ಇದೆ. ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಅಂಡ್ ಕೆಲವು ನೆಗೆಟಿವ್ ಥಾಟ್ಸ್ ಅವ್ರನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಿದೆ. ಈ ಡಿಸ್ಟರ್ಬ್ ಇಂದ ಈ ವ್ಯಕ್ತಿ ಅವ್ರ ಲೈಫಿಗೆ ಸಿಗ್ತಿರೋ ಅಂತ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಳ್ತಿದ್ದಾರೆ, ಮೋಸ ಹೋಗ್ತಿದ್ದಾರೆ ಈ ವ್ಯಕ್ತಿ. ಹೇಗೆ ಅಂತಂದ್ರೆ ಈ ವ್ಯಕ್ತಿಲಿ ಈಗ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಾರೆ, ಅದ್ರ ಜೊತೆ ಏನೋ ಒಂದು ಥಿಂಕಿಂಗ್ ಪ್ರೋಸೆಸ್ ಅನ್ನೋದು, ಈಗ ಇದ್ರ ವಿಚಾರವಾಗಿ ಯೋಚನೆ ಮಾಡ್ಬೇಕು, ಇನ್ನೇನಾದ್ರೂ ಆಕ್ಷನ್ಸ್ ಅಥವಾ ಸ್ಟೆಪ್ ತಗೊಳ್ಬೇಕು ಅಂತ ಅನ್ಕೊಳ್ತಾರೆ. ಆ ಕ್ಷಣಕ್ಕೆ ಆ ಯೋಚನೆನ ಶುರು ಮಾಡ್ತಿದ್ದಂಗೆನೆ ಮರ್ತೋಗ್ತಾ ಇದಾರೆ ಆ ವ್ಯಕ್ತಿ. ಬಿಕಾಸ್ ಅಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಏನ್ ಫಸ್ಟ್ ಆಕ್ಷನ್ಸ್ ತಗೋಬೇಕು ಅನ್ನೋದು ಈ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಓಕೆನಾ? ಸೊ ಇದರಿಂದ ವೇಟಿಂಗ್ ಎನರ್ಜಿನಲ್ಲಿ ಕಾಣ್ತಿದ್ದಾರೆ. ಈ ವ್ಯಕ್ತಿಗೆ ಸದ್ಯಕ್ಕೆ ಒಂದು ಒಳ್ಳೆ ಗೈಡೆನ್ಸ್ ಬೇಕಾಗಿದೆ. ಅವರ ಸಿಚುವೇಶನ್ ಈ ರೀತಿ ಇದೆ ಈಗ, ಬಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದಿದೆ. ಓಕೆನಾ? ನಿಮ್ ಕಡೆ ಅವ್ರ ಎನರ್ಜಿ ಏನಿದೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ನನ್ನ ವ್ಯೂವರ್ಸ್ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ತಿಳಿಸ್ಕೊಡಿ. ಇಲ್ಲಿ ನೀವು ಇವರಿಗೆ ಅವಮಾನಗಳನ್ನ ಮಾಡಿದೀರಾ. ಇವ್ರಿಗೆ ಏನ್ ಫೀಲ್ ಇದೆ ಅಂತಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ತಗೊಳ್ಬೇಕಿತ್ತು. ಈಗ ಥರ್ಡ್ ಪಾರ್ಟಿ ಎನರ್ಜಿನ ನೋಡ್ತಿದೀವಲ್ಲ, ಇವ್ರು ಏನೇ ತಪ್ಪು ಮಾಡಿದ್ರು, ಇವ್ರು ಏನೇ ಫೂಲ್ ಆಗಿ ಸ್ಟೆಪ್ ತಗೊಂಡಿದ್ರು ನೀವು ಅವರಿಗೆ ಸಪೋರ್ಟ್ ಮಾಡ್ಬೇಕಿತ್ತು. ನಿಮಗೆ ಅದು ಸಾಧ್ಯ ಆಗ್ಲಿಲ್ಲ, ಯಾರು ಒಪ್ಕೊಳ್ಳೋದಿಲ್ಲ. ಈಗ ಅವ್ರ ಲೈಫಲ್ಲಿ ಇನ್ನೊಂದು ವ್ಯಕ್ತಿ ಬಂದಿದ್ದಾರೆ, ನಿಮ್ಮನ್ ಬಿಟ್ಟು ಇವ್ರು ಅವ್ರ ಜೊತೆಲಿ ಚೆನ್ನಾಗಿದ್ದಾರೆ ಅಂತಂದಾಗ ಯಾರು ಅದನ್ನ ತಗೊಳೋದಿಕ್ಕೆ ರೆಡಿ ಇರೋದಿಲ್ಲ. ಸೊ ಈ ವ್ಯಕ್ತಿಗೆ ಏನಂತಂದ್ರೆ ನೀವ್ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಬೇಕಿತ್ತು. ಅಂಡ್ ನೀವ್ ಅದು ಗೊತ್ತಿದ್ರು ಗೊತ್ತಿಲ್ದಿರೋ ರೀತಿಲಿ ಆಗಿರ್ಬೇಕಿತ್ತು. ನೀವ್ ಇವ್ರ ಜೊತೆಲೇ ಇರ್ಬೇಕಿತ್ತು, ಆಗ ನಾನು ಜಸ್ಟಿಸ್ ಮಾಡ್ತಿದ್ದೆ ಈ ರಿಲೇಶನ್ಶಿಪ್ಗೆ ಅನ್ನೋ ಒಂದು ಥಾಟ್ಸ್ ಇದೆ. ಅಂಡ್ ಇದ್ರ ಜೊತೆಲಿ ಈ ವ್ಯಕ್ತಿಗೆ ಅವ್ರು ಮಾಡಿರೋ ತಪ್ಪು ಅವರಿಗೆ ಅರಿವಾಗಿದೆ. ಈಗ ನಾನು ಫುಲ್ ಆಗಿ ಸ್ಟೆಪ್ ತಗೊಂಡಿದೀನಿ ಅಂಡ್ ಇನ್ನರ್ ಸ್ಟ್ರೆಂತ್, ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ, ಬಟ್ ಕಾಂಟ್ಯಾಕ್ಟ್ ಮಾಡಕ್ ಧೈರ್ಯನೇ ಇಲ್ಲ ಇವರಿಗೆ. ಜಸ್ಟಿಸ್ ಮಾಡೋದಕ್ ಧೈರ್ಯನೇ ಇಲ್ಲ. ಪ್ರೇಯರ್, ಅದೇ ನಾನು ಹೇಳಿದ್ನಲ್ಲ, ಇವರಿಗೆ ಒಂದು ಒಳ್ಳೆ ಗೈಡೆನ್ಸ್ ಕೊಡೋರಿಲ್ಲ. ಈಗ ಮುಂಚೆ ನೀವಿದ್ರಿ, ಈಗ ನೀವೆಲ್ಲ ಇದ್ದಾಗ ಏನಂದ್ರೆ ಈಗ ನಮ್ದು ಅನ್ನೋ ರೀತಿಲೇ ನೀವ್ ಮಾಡ್ತಿದ್ವಿ, ಬಟ್ ಥರ್ಡ್ ಪಾರ್ಟಿ ಅನ್ನೋರು ಆಗಿರೋದಿಲ್ಲ.
ಕೆಲವರು ಜೆನ್ಯೂನ್ ಆಗಿರುವಂತ ಥರ್ಡ್ ಪಾರ್ಟಿ, ಕೆಲವರು ಈ ಕಡೆ ನಿಮ್ಗೆ ಅಪ್ರೋಚ್ ಮಾಡೋ ಚಾನ್ಸಸ್ ಇದೆ. ಕಾಂಟ್ಯಾಕ್ಟ್ ಅಂತ ಹೇಳಿದ್ನಲ್ಲ, ಸೊ ಅಪ್ರೋಚ್ ಮಾಡೋ ಚಾನ್ಸಸ್ ಇದೆ. ಈಗ ಥರ್ಡ್ ಪಾರ್ಟಿ ಮೇಲೆ ಏನ್ ಫೀಲ್ ಇದೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ ವ್ಯೂವರ್ಸ್ ಅವರ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಮೇಲೆ ಏನ್ ಫೀಲಿಂಗ್ಸ್ ಇದೆ ತಿಳಿಸ್ಕೊಡಿ. ಆ ವಿಚಾರವಾಗಿ ನೀವು ಅವಮಾನ ಮಾಡಿದ್ದು, ಬಿಕಾಸ್ ಇವ್ರ ಎಫರ್ಟ್ಸ್ ಎಲ್ಲ ತುಂಬಾನೇ ಇತ್ತು ಥರ್ಡ್ ಪಾರ್ಟಿ ಮೇಲೆ. ಥರ್ಡ್ ಪಾರ್ಟಿ ಮೇಲೆ ಈಗ ಸದ್ಯಕ್ಕೆ ಇವ್ರಿಗೆ ಏನ್ ಫೀಲ್ ಇದೆ ಅಂತಂದ್ರೆ, ಈ ಥರ್ಡ್ ಪಾರ್ಟಿ ಜೊತೆಲಿ ಇರುವಂತ ರಿಲೇಶನ್ಶಿಪ್ ನ ಎಂಡ್ ಮಾಡ್ಬೇಕು, ಅಥವಾ ಎಂಡ್ ಮಾಡಿದ್ದಾರೆ. ತುಂಬಾ ಜನ ಇಲ್ಲಿ ಎಂಡ್ ಆಗೋಗಿದೆ, ಅಂಡ್ ಇನ್ ಕೆಲವರು ಎಂಡ್ ಮಾಡ್ಬೇಕು ಅನ್ನೋ ಪ್ರೋಗ್ರೆಸ್ ಅಲ್ಲಿ ಇದ್ದಾರೆ. ಪ್ರೀತಿ ಇದೆ ಅವ್ರ ಮೇಲೆ, ಥರ್ಡ್ ಪಾರ್ಟಿ ಅವ್ರ ಮೇಲೆ ಇವ್ರ ಪ್ರೀತಿ ಅನ್ನೋದಿದೆ, ಕನ್ಸರ್ನ್ ಅನ್ನೋದಿದೆ. ಬಟ್ ಇವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಈ ವ್ಯಕ್ತಿಗೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ಇವರಿಗೆ ಮೋಸ ಆಗಿದೆ ಅಂತ ಕಾಣ್ತಿದೆ. ಅಂಡ್ ಈಗೋಯಿಸ್ಟಿಕ್ ಪರ್ಸನ್ ಇಲ್ಲಿ ಥರ್ಡ್ ಪಾರ್ಟಿ ಬಂದು, ಇವ್ರು ಎಷ್ಟೇ ಪ್ರೀತಿ ಕೊಟ್ರು, ಎಷ್ಟೇ ಎಫರ್ಟ್ಸ್ ನ ಕೊಟ್ರು ರಿಟರ್ನ್ ಇವರು ಹಾಗೆ ಪಡ್ಕೊಂಡಿಲ್ಲ ಅನ್ನೋದು ಕಾಣ್ತಿದೆ ಇಲ್ಲಿ. ಸೊ ಅದಕ್ಕೆ ಈ ವ್ಯಕ್ತಿ ಈಗ ಇದನ್ನ ಎಂಡ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಎಂಡ್ ಮಾಡಿದ್ದಾರೆ, ತುಂಬಾ ಜನ ಆಲ್ರೆಡಿ ಎಂಡ್ ಮಾಡಿದ್ದಾರೆ. ಇನ್ನು ಕೆಲವರು ಎಂಡ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಓಕೆನಾ? ಎಂಡ್ ಮಾಡಿ ನಿಮ್ ಕಡೆ ಬರ್ತಾರ ನೋಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆಲಿ ಎಂಡ್ ಮಾಡಿ ನನ್ನ ವ್ಯೂವರ್ಸ್ ಕಡೆ ಬರ್ತಾರ ತಿಳಿಸ್ಕೊಡಿ. ಏನ್ ನಿಮ್ಮಿಬ್ಬರ ಮಧ್ಯದಲ್ಲಿ ಗಲಾಟೆಗಳು, ಈ ಹಾರ್ಟ್ ಬ್ರೇಕ್ ಇದೆಲ್ಲ ನಡೀತಿದೆಯಲ್ಲ, ಇದು ಆದಷ್ಟು ಬೇಗ ಎಂಡ್ ಆಗುತ್ತೆ. ಒಂದು ಹ್ಯಾಪಿ ಫ್ಯಾಮಿಲಿ ಅನ್ನೋದು ಆಗುತ್ತೆ ನಿಮ್ಮಿಬ್ರಲ್ಲೂ. ಅರಸ್ ನೀವು ಮದ್ವೆ ಆಗಿರ್ಬೋದು ಆಲ್ರೆಡಿ, ಇನ್ ಮುಂದೆ ಮದ್ವೆನೂ ಆಗ್ತಿರ್ಬೋದು. ಬಟ್ ಇಲ್ಲಿ ಈ ವ್ಯಕ್ತಿ ಈಗ ಸದ್ಯಕ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಕಂಟ್ರೋಲ್, ಫಸ್ಟ್ ಹೇಳ್ದಂಗೆ ನಿಮ್ಮ ಕಡೆ ಅವರಿಗೆ ಗಿಲ್ಟ್ ಫೀಲ್ ಜಾಸ್ತಿ ಇದೆ. ಬಿಕಾಸ್ ಇವ್ರು ಮಾಡಿರೋ ಮೋಸಗಳು, ಈಗೋನು ಜಾಸ್ತಿ ಇದೆ ಈ ವ್ಯಕ್ತಿಗೆ. ನೀವು ಅವ್ರು ಏನೇ ಮಾಡಿದ್ರು ನೀವು ಅವ್ರ ಜೊತೆಲೇ ಇರ್ಬೇಕಿತ್ತು ಅನ್ನೋ ಒಂದು ಥಾಟ್ ತುಂಬಾನೇ ಇದೆ ಇವ್ರಿಗೆ. ಸೊ ಅದರಿಂದ ಇವ್ರಿಗೆ ಈಗೋ ಅನ್ನೋದು ಜಾಸ್ತಿ ಇದೆ. ಇವ್ರು ಕಂಟ್ರೋಲ್ ಅನ್ನೋದನ್ನ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಇದರಿಂದ ಇನ್ನೂ ಡಿಸ್ಟೆನ್ಸ್ ಬರ್ತಿದೆ. ಆದಷ್ಟು ಬೇಗ ಏನಾದ್ರೂ ಆಕ್ಷನ್ಸ್ ತಗೊಳ್ಬೇಕು ಅನ್ನೋದು ಇವ್ರಿಗಿಲ್ಲ. ಹೋಗಿದ್ದು ಇವ್ರೆ ಥರ್ಡ್ ಪಾರ್ಟಿ ಕಡೆ, ಹಾರ್ಟ್ ಬ್ರೇಕ್ ಮಾಡಿದ್ದು ಇವ್ರೇನೆ. ಬಟ್ ನೀವು ಸ್ಟಿಲ್ ಎಲ್ಲದನ್ನು ಸಹಿಸ್ಕೊಂಡು ನೀವು ಇರ್ಬೇಕಿತ್ತು ಅಂತ ಹೇಳ್ತಿರೋದು ಇವ್ರೇನೆ. ಓಕೆನಾ? ಖಂಡಿತ ಬರೋ ಚಾನ್ಸಸ್ ಇದೆ ಇಲ್ಲಿ, ಬಟ್ ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕು. ಅಂಡ್ ಥರ್ಡ್ ಪಾರ್ಟಿ ಕಡೆ ಎಂಡ್ ಮಾಡಿ ಬರೋ ಚಾನ್ಸಸ್ ತುಂಬಾನೇ ಕಾಣ್ತಿದೆ. ಈ ವ್ಯಕ್ತಿಗೆ ಈಗೋ ಅನ್ನೋದು ಹೋಗ್ಬೇಕು. ಫಸ್ಟ್ ನಿಮ್ ಕಡೆ ಬರ್ಬೇಕು ಅಂತಂದ್ರೆ ಈಗೋ ಅನ್ನೋದು ಹೋಗ್ಬೇಕು. ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಗೈಡೆನ್ಸ್ ನಿಮ್ಗೆನೆ. ನಿಮಗೆ ನಿಮ್ ಮೇಲೆ ಪ್ರೌಡ್ ಫೀಲ್ ಇರ್ಲಿ. ಬಿಕಾಸ್ ಇವ್ರೇನೋ ಮಾಡಿದ್ರು ಅಂತ ನಿಮ್ ತಪ್ಪು ಅಂತ ನೀವ್ ಅನ್ಕೊಳ್ಬೇಡಿ. ಆ ವ್ಯಕ್ತಿ ತಪ್ಪೇ ಅದು. ಅಂಡ್ ನಿಮಗೆ ಸೆಲ್ಫ್ ಮೋಟಿವೇಟ್ ಅನ್ನೋದು ಚೆನ್ನಾಗಿದೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ತುಂಬಾನೇ ಇಟ್ಕೊಂಡಿದ್ದೀರಾ ನೀವು.
ಇದನ್ನ ಪ್ಲೀಸ್ ಹೀಗೆ ಕಂಟಿನ್ಯೂ ಮಾಡಿ. ಅಂಡ್ ನೀವು ಜೆನ್ಯೂನ್ ಸಹ ಇದ್ದೀರಾ. ಈ ವ್ಯಕ್ತಿ ಇನ್ನೊಂದು ಥರ್ಡ್ ಪಾರ್ಟಿನ ನೋಡ್ಕೊಂಡು ಹೋದ್ರು ಅಂತ ನಿಮಗೆ ಆಯ್ತು ಬರ್ಲಿಲ್ಲ. ನೀವಾಯ್ತು, ನಿಮ್ ಕೆಲ್ಸ ಆಯ್ತು, ನಿಮ್ಮ ಲೈಫ್ ಆಯ್ತು ಅಂತ ನೀವು ಫೋಕಸ್ ಮಾಡ್ಕೊಂಡಿದ್ರಿ. ಅಂಡ್ ವೇಟ್ ಸಹ ತುಂಬಾನೇ ಮಾಡ್ತಿದ್ದೀರಾ. ಈಗ ನಿಮ್ಗೆ ಸದ್ಯದ ಪರಿಸ್ಥಿತಿಗೆ ಈಗ 50-50 ಥಾಟ್ಸ್ ಬಂದ್ಬಿಟ್ಟಿದೆ. ಹೇಗೆ ಅಂತಂದ್ರೆ, ನಾನು ಆ ವ್ಯಕ್ತಿನ ಒಪ್ಕೊಂಡ್ಲೋ ಬೇಡವೋ ಸಪೋಸ್ ಬಂದ್ರೆ, ಅಥವಾ ಆ ವ್ಯಕ್ತಿಗೆ ನಾನು ಕಾಯ್ಲೋ ಬೇಡವೋ, ಅಥವಾ ಅವ್ರು ಬರ್ತಾರೋ ಇಲ್ವೋ. ಸೊ ಈ ಈ ಈ ಥಾಟ್ಸ್ ಅಲ್ಲಿ ನೀವು ಸ್ವಲ್ಪ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ದೀರಾ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಏನಾದ್ರೂ ಇತ್ತು ಅಂತಂದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಳಿ, ಅಲ್ಲಿ ಕ್ಲಾರಿಫೈ ಮಾಡ್ಕೊಳ್ಬಹುದು. ಓಕೆನಾ? ಬಟ್ ಇಲ್ಲಿ ಗೈಡೆನ್ಸ್ ಏನಿದೆ ಅಂತಂದ್ರೆ, ನೀವೆಷ್ಟೇ ನಿಮ್ ಲೈಫ್ ಕಡೆ ನೀವು ಫೋಕಸ್ ಮಾಡ್ಕೊಂಡಿದ್ರು ಈ ಥಾಟ್ಸ್ ಇಂದ ಹೊರಗೆ ಬನ್ನಿ. ಫಸ್ಟ್ ನೀವು ಜೆನ್ಯೂನ್ ಇದ್ದೀರಾ, ನಿಮಗೆ ನೀವು ಸ್ಟ್ಯಾಂಡ್ ನ ತಗೊಳ್ಳಿ. ಈಗ ಆ ವ್ಯಕ್ತಿ ಬರೋದಷ್ಟೇ ಅಲ್ಲ, ಆಕ್ಷನ್ಸ್ ನ ತಗೊಳ್ಬೇಕು. ಆಗ್ಲೇ ಇದಕ್ಕೊಂದು ಅರ್ಥ ಇರುತ್ತೆ. ಸೊ ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿದ್ರು ಪರವಾಗಿಲ್ಲ, ದುಡ್ಕಿ ಮಾತ್ರ ನಿರ್ಧಾರಗಳನ್ನ ತಗೋಬೇಡಿ. ಅಂಡ್ ಕನ್ಫ್ಯೂಷನ್ಸ್ ಇಟ್ಕೊಂಡು ಕ್ಲಾರಿಟಿ ಇಲ್ದಿರಾನು ನೀವು ಡಿಸಿಷನ್ಸ್ ನ ತಗೊಳ್ಬೇಡಿ. ಬಿಕಾಸ್ ನಿಮ್ ಇಂಟೆನ್ಷನ್ಸ್ ನ ನೀವು ಕೇಳಿ, ಕ್ವಶನ್ ಮಾಡಿ, ಅಲ್ಲೂ ಸಹ ನಿಮ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಥ್ಯಾಂಕ್ ಯು ಗೈಸ್, ಬಾಯ್.